ಅಂದಿನ ಸರ್ಕಾರ ಅಂದಿನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಇನ್ನೇನಾಗೋಯ್ತಲ್ಲ ಹುಡುಗಿ. ಅದು ಭಾರತಿ ಮೇಡಮ್ ಅಸ್ಥಿನ ಹಂಗೆ ಇಟ್ಕೊಂಡಿದ್ರು. ಯಾಕೆಂದರೆ ಅದು ಎಲ್ಲಿ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು ಸ್ಕೆಚ್ ಎಲ್ಲ ಪ್ಲ್ಯಾನ್ ಹಾಕೋದು. ಅದು ಯಾವಾಗ ಇದಾಯಿತು ಅಂದರೆ ಕೋರ್ಟ್ ಕೇಸ್ ಹಾಕ್ಬಿಟ್ರು. ಭಾರತಿ ಮೇಡಮ್ 1 ಸತಿ 2 ಸತಿ 3 ಸತಿ ಪ್ರತಿಯೊಂದು ಸತಿನೂ ಎಲ್ಲ ರೀತಿ ಸರ್ಕಾರಕ್ಕೆ ಹೋಯ್ತಲೇ ಇರೋರು. ಭಾರತೀಯವರು ಹೋಗಿದ್ದಾರೆ, ಅನಿರುದ್ಧ ಹೋಗಿದ್ದಾರೆ, ಅದು ಸಂಬಂಧಪಟ್ಟ ಸುದೀಪ್ ಅವರು ಹೋಗಿದ್ದಾರೆ, ಶಿವಣ್ಣ ಕೂಡ ಹೋಗಿದ್ದಾರೆ, ನಮ್ಮ ಚಿತ್ರರಂಗದ ವಾಣಿಜ್ಯ ಮಂಡಳಿ ಹೋಗಿದೆ. ಎಲ್ಲ ರೀತಿ ಮಾಡಿಕೊಡ್ತೀವಿ, ಆವಾಗ ಈಗ ಆಗೋಯ್ತದೆ, ಈಗ ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಅದನ್ನು ಕೆಡಬಿಟ್ರು, ಹಾಳು ಮಾಡಿಕ್ಬಿಟ್ರು. ಯಾರೋ ಒಬ್ಬರು ಮುಂದೆ ಬಂದು ಇಲ್ಲ ಅಂಥ ಕಲಾವಿದಕ್ಕೆ ನಾವು ಜಾಗ ಕೊಡಬೇಕು, ಯಾಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ, ಅದು ಕಾಂಟ್ರಾಕ್ಟ್ ಜಾಗ ಕೊಟ್ಟಿದ್ದು ಒಬ್ಬರೂ ಹೇಳಿಲ್ಲ. ಮಾಡಬಾರ್ದಾಯ್ತು. ಯಾಕೆಂದರೆ ಅಂಥ ವ್ಯಕ್ತಿ ಯಾರಿಗೂ ಒಬ್ಬರು ತೊಂದರೆ ಕೊಟ್ಟಿರಲ್ಲ. ವಿಷ್ಣುವರ್ಧನ್ಗೆ ನೋಡಿ, ಇವತ್ತು ಅಧಿಕಾರ ಬೇಕು ಅನ್ನೋದಕ್ಕೆ SM ಕೃಷ್ಣ ಸಾಹೇಬ್ರ ಮನೆ ಬಂದು MP ಗೆ ನಿಂತ್ಕೊಂಡು ಹಿಂಸೆ ಮಾಡಿದ್ರು. ಹೋಗಲಿಲ್ಲ ಸರ್, ಯಾಕೆಂದರೆ ನಾನು ಸುಳ್ಳು ಹೇಳೋಕ್ಕಾಗೋದು, ಎಲೆಕ್ಷನ್ ನಿಂತ್ಕೊಂಡು ಸುಳ್ಳು ಹೇಳಬೇಕು, ಜನಗಳು ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು, ನಂದು ಮನಸ್ಸೊಪ್ಪಲ್ಲ. ಹೋಗಲಿಲ್ಲ ಅವರು. ಇಲ್ಲಾಂದ್ರೆ ಅವತ್ತೇ ಅವರು ಸರ್ MP ಆಗಿ ಇವತ್ತು ರಾಜಕೀಯದಲ್ಲಿ ಇರ್ಬೋದಾಯಿತು. ಸರ್, ಈಗ ಒಂದು ಪುಣ್ಯಭೂಮಿ, ಒಂದಿಷ್ಟು ಜಾಗನ ಗೊತ್ತು ಮೈಸೂರಲ್ಲಿ ಆಗಿದೆ ಅನ್ನೋಂಥದ್ದು ಅದೆಲ್ಲರಿಗೂ ಗೊತ್ತು, ಕುಟುಂಬನೂ ಕೂಡ ಅದಕ್ಕೆ ಒಪ್ಪೆ ಆಗಿದೆ ಅನ್ನೋಂಥದ್ದು. ಈಗ ಇಷ್ಟು ಬೇಸರ ಆಗ್ತಿರೋಂಥದ್ದು ಒಂದೇ ಕಾರಣಕ್ಕೆ, ರಾತ್ರೋರಾತ್ರಿ ಇದನ್ನು ಒಡೆದು ಹಾಕಿರುವಂಥ ಕಾರಣಕ್ಕೆ. ಈಗ ನೀವು ಕೂಡ ಹೇಳ್ತಾ ಇದ್ದೀರಿ ನಾನು ಆ ಜಾಗನ ಕೊಂಡ್ಕೊಳ್ತಿದ್ದೆ ಅನ್ನೋಂಥದ್ದು. ನಿಮ್ಮನ್ನು ಸೇರಿದಂಗೆ ಸಾಕಷ್ಟು ಜನ ಗಣ್ಯರು ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಬೆಲೆ ಕಟ್ತೀವಿ, ಅಭಿಮಾನಿಗಳು ಬೆಲೆ ಕಟ್ತೀವಿ ಅನ್ನೋಂಥದ್ದು. ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ದಿನ ಅವ್ರ ಗಮನಕ್ಕಿರಲಿಲ್ವಾ, ಗಮನಕ್ಕಿದ್ದಾಗ ಈ ಪ್ರಯತ್ನ ಮಾಡ್ಬೋದಿತ್ತಲ್ವಾ ಅನ್ನೋಂಥ ಪ್ರಶ್ನೆ. ಸರ್ 2013ರಲ್ಲಿ ಅದು ಕೋರ್ಟ್ಗೆ ಆಗ್ತಾ ನಾನು ಹೇಳಿದೆ, ಅದಕ್ಕೇನಿದೆ, ನಮ್ಗೆ ಜಾಗ ಇದೆ 2800-3000 ಅಡಿ ಬರ್ತದೆ. ಅವತ್ತಿನ ಸರ್ಕಾರ ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ 2800-3000 ರೂಪಾಯಿ ಇತ್ತು, 700 ರೂಪಾಯಿ 800 ರೂಪಾಯಿ ಇತ್ತು. ಆ ಜಾಗ ನಾನು ದುಡ್ಡು ಕಟ್ತೀನಿ, ಅದನ್ನು ಒಂದು ಟ್ರಸ್ಟ್ ಮಾಡ್ತೀನಿ, ಆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಬಿಟ್ಬಿಡ್ತೀನಿ, ನನ್ನ ಕೈಯಿಂದ ದುಡ್ಡು ಕೊಡ್ತೀನಿ, ಯಾರು ಕೇಳಲಿ. ನನ್ನ ಹತ್ರ ಇತ್ತು, ನಾನು ಅವಾಗ ಅಮೌಂಟ್ ಇತ್ತು, ಅವತ್ತೇನಿದೆ ಅದಕ್ಕೆ ಆ ಜಾಗಕ್ಕೆ ಮಾತ್ರ ಗೌರ್ಮೆಂಟ್ 2500 ರೂಪಾಯಿ ಇತ್ತು, ಅದೇನು ದುಡ್ಡು ಕಟ್ತೀನಿ ಅಂತ ಹೇಳಿದೆ. ಕೋರ್ಟ್ ತಕ್ಷಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಸತಿ ಅಂಬರೀಷ್ ಅವರು ಮನೆ ಕರೆದಾಗ ಪಾಪ ಬಾಲಣ್ಣ ಮಗ ಒಪ್ಕೊಂಡಿದ್ದೆ, ಇನ್ನೊಬ್ಬ ಸಿಸ್ಟರ್ ಕೇಸ್ ಹಾಕಿದ್ರು. ಆ 20 ಎಕರೆ ಮಾಡಿದಾಗ ಅವ್ರ ಸಿಸ್ಟರ್ ಒಬ್ಬರು 35 ಲಕ್ಷ ದುಡ್ಡು ತೊಗೊಂಡಿದ್ದಾರೆ. 1 ಎಕರೆ 35,000 ರೂಪಾಯಿ ಥರ 35 ಲಕ್ಷಕ್ಕೆ ಎಕರೆ ಇಷ್ಟು ಅವತ್ತಿನ ಕಾಲದಲ್ಲೇ ಮಾಡಿದಾಗ 35,000 ಇಷ್ಟಕ್ಕೆ ಮಾಡಿದಾಗ ಅವತ್ತೇ ಅವ್ರ ಅಮ್ಮ 35,000 ರೂಪಾಯಿ 35 ಲಕ್ಷನ ತೊಗೊಂಡಿದ್ದಾರೆ. ತೊಗೊಂಡು 10 ಎಕರೆ ಬಿಟ್ಟಿರೋದು. ಇದಕ್ಕೆ ಇದಾಗೋದನ್ನ ಅವ್ರ ತಂಗಿನೇ, ಅವರ ಬಾಲಣ್ಣ ಮಗಳು ಅವರೇ ಕೇಸ್ ಹಾಕಿದ್ದು. ಕೇಸ್ ಹಾಕಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಬರೀ ಯಾಮಾರ್ತಿದ್ದು, ಗೊತ್ತಾಯ್ತಾ. ಇದು ಯಾಮಾರಿಸಿ ಅವ್ರು ಮಾಡಿದ್ದು. ಆ ಅಮ್ಮ ಇವತ್ತು ಏನಂತಾರೆ, ವಿಷ್ಣು ಸಮಾಧಿ ಜಾಗ ನಾನು ಕೊಡ್ತೀನಿ ಅಂತ. ವಿಷ್ಣು ಸಮಾಧಿ ಆಗದೇ ಇಲ್ಲ ಕಾರಣ ಆ ಅಮ್ಮನೇ, ಇಲ್ಲಾಂದರೆ ದಯವಿಟ್ಟು ಗಣೇಶ್ ಆ ಥರ ಇರಲಿಲ್ಲ. ಈ ಅಮ್ಮ ಬೇಕು ಅಂತ ಹೋಗಿ ನಾನು ದೊಡ್ಡ ಕೇಸ್ ಹಾಕಿ ಲಾಯರ್ ನೋಟಿಸ್ ಕೊಟ್ಟು ಸ್ಟೇ ಮಾಡಿದ್ದು. ಇವತ್ತು ಅವ್ರು ಬಂದು ಯಾಕೆಂದರೆ ಮೋಸ್ಟ್ಲಿ ದುಡ್ಡು ಹೋಗಿಲ್ವ ನಾನು, ಅದರಿಂದ ನಾನು ಸ್ಟೇ ಕೊಡ್ತೀನಿ ಅಂತ ಇದ್ದೇನೆ. ನಾವು ಕೇಳಿದೆ ಅಷ್ಟೇ, ಅದು ನಮ್ಮ ಯಜಮಾನರದು ಅಂತ್ಯಕ್ರಿಯೆ ಆಗಿದ್ದ ಜಾಗ. ದಯವಿಟ್ಟು ಸರ್ಕಾರ ಇವತ್ತು ಮನಸ್ಸು ಮಾಡಿ ಅದನ್ನು ಕೊಡಿಸ್ಬೇಕು. ಇಲ್ಲ ಅಂದರೆ ಕಂಟಿನ್ಯೂದಲ್ಲಿ ಕೊಡಲಿ, ಬೇಡ ಬಿಡಿ, ಕಂಟಿನ್ಯೂದಲ್ಲಿ ಒಂದು 60-40 ಕೊಡಲಿ, ಜಾಗ ಮಾತ್ರ ಕೊಡಲಿ, ಮಿಕ್ಕಿದ್ದು ನಾವು ಮಾಡ್ಕೊಡ್ತೀವಿ. ಯಾಕೆ ನನಗೆ ಇದನ್ನು ನಮ್ಮ ವಿಷ್ಣುವರ್ಧನ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ನನಗೆ ನಾವೆಲ್ಲ ಮಾಡೋಣ, ಯಾರು ಬೇಡ ನಾವೇ ಮಾಡೋಣ. ಯಾಕೆಂದರೆ ಅವ್ರು ತೀರೋದ್ಮೇಲೆ ಅವ್ನಿಗೆ ಅಭಿಮಾನ, ಅವ್ನು ಬೇಜಾರಾಗೋಯ್ತು. ಯಾರು ಬಂದು ನಾವು ಮಾಡ್ತಿದ್ರು, ಅದನ್ನು ಅನಿರುದ್ಧ ವಹಿಸ್ಕೊಂಡ್ರು ಸೇನೆನ, ಮತ್ತು ಅವ್ರು ಯಾರು ಕೊಟ್ಟರು ಗೊತ್ತಿಲ್ಲ. ಇವತ್ತು ಇಲ್ಲಾಂದರೆ ವಿಷ್ಣು ಪ್ರಸನ್ನ ಏನಿದ್ರೆ ಇಷ್ಟೊತ್ತು ಯಾವ ರೀತಿ ಎಲ್ಲ ರೀತಿ ಮುಗಿದ್ರು. ಅವ್ರು ಬಿಟ್ಬಿಟ್ರು. ಅವತ್ತು ನನಗೆ ಇದು ಬೇಜಾರಾಯ್ತೈತೆ, ಡೈವರ್ಟ್ ಆಯ್ತೈತೆ. ಅವ್ರು ಹೇಳಿದ್ರು, ಏನು ಮುಂದೆ ನಿಂತ್ಕೊಂಡು ಮಾಡುವಂಜು, ನಾನು ಜೊತೆ ಇರ್ತೀನಿ, ನಾವೆಲ್ಲ ಮಾಡೋಣ. ಯಾವತ್ತು ನಾವು ವಿಷ್ಣು ಸೇನಾ ಸಮಿತಿ ಯಾವತ್ತೂ ಬಿಟ್ಟಿಲ್ಲ, ಹಿಂದೆ ಹೋಗಿರಲಿಲ್ಲ. ಇದೆಲ್ಲ ಆದಾಗಲೇ ನೋವಾಯಿತು ಅಷ್ಟೇ. ಅದರಿಂದ ಇವತ್ತು ಯಾರ್ಯಾರು ಬಂದು ಕೂತ್ಕೊಂಡು ಎಲ್ಲ ಹೇಳ್ತಾರೆ, ಅವತ್ತು ಸರ್ಕಾರ ಯಾಕೆ ಕೊಡಲಿಲ್ಲ ನೀವು, ಒಬ್ಬ ಮಾನ ವ್ಯಕ್ತಿ ಯಾಕೆ ಕೊಡಬಾರ್ದಾಯ್ತು? ನೀನು ಸರ್ಕಾರ ಜಾಗ ಇರಲಿಲ್ವಾ, ದುಡ್ಡಿರಲಿಲ್ವಾ? 2009 ಏನಿತ್ತು? 2009 ಟೋಟ್ಲ್ ಹುಡ್ಕೊಂಡು ಒಂದು 2-3 ಕೋಟಿ ಆಸ್ತಿ, 5 ಕೋಟಿ ರೂಪಾಯಿ ಆಸ್ತಿ ಆಗಿರೋದು. ಅದ್ರ ಕೇಳಿದೆ ಎಷ್ಟು? 1 ಎಕರೆ 1 ಕೊಡ್ಬೋದಾಯ್ತಲ್ಲ, 1-1.5 ಕೋಟಿ ಕೊಡ್ಬೋದಾಯ್ತು. ಸರ್ಕಾರ ಯಾಕೆ ಕೊಡಲಿಲ್ಲ? ನೆಗಲ್ಜೆನ್ಸಿ. ಯಾಕೆ ವಿಷ್ಣುವರ್ಧನ್ ಏನು ಆಗೋಯ್ತಲ್ಲ ಅಂತ ಈ ಥರ ಅಭಿಮಾನಿಗಳು ತುಂಬ ಸತಿ, ಯಾಕೆಂದರೆ ವರ್ಷಕ್ಕೊಂದು ಸತಿ ಬರೋದು. ಸೆಪ್ಟೆಂಬರ್ 18, ಡಿಸೆಂಬರ್ 30, 31 ಅಲ್ಲಿ ಬಂದು ಕಾರ್ಯ ಪೂಜೆ ಮಾಡ್ಕೊಡೋದು. ಇನ್ನೇನು ಮಾಡ್ತಿದ್ರು? ಅಲ್ಲೇನು ದೊಡ್ಡದಾಗೇನು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಿದ್ರಾ? ಇದು ಮಾಡಲಿಲ್ಲ. ಇವೆಲ್ಲ ಹೇಳೋಕ್ಕೆ ಎಲ್ಲ ಚೆಂದ. ಇವತ್ತು ನಾನು ಮಾಡ್ತೀನಿ ಇದಕ್ಕೆ ತುಂಬ ಜನ ಓಡಾಡಿದ್ರು ಪಾಪ. ಇಡೀ ನಾನು ಚಿತ್ರರಂಗ ಎಲ್ಲರೂ ಓಡಾಡಿದೆ, ಯಾರು ಓಡಾಡಲಿಲ್ಲ ಅಂತ ಎಲ್ಲರೂ ಓಡಾಡಿದೆ, ಎಲ್ಲ ಸಪೋರ್ಟ್ ಇದೆ, ಸಂಪೂರ್ಣ ಬರೀ. ಇದು ಚಿತ್ರರಂಗ ಓಡಾಡ್ತಿಂದ ಆಗಲ್ಲ, ಸರ್ಕಾರ ಮಾಡಬೇಕು. ಸರ್ಕಾರ ಇದು ಬೇಜವಾಬ್ದಾರಿ ಸರ್ಕಾರ. ಅವತ್ತಿನ ಸರ್ಕಾರ, ಅವತ್ತಿನ ಕೆಲವು ಅಧಿಕಾರಿ ಇವತ್ತು ನಮ್ಮ ನಾಳೆ ಮಾಡಿದ್ರೆ ಇವತ್ತು ಅವರೇ ಶಿಕ್ಷೆಗೆ ಗುರಿ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.